ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ಶ್ರೀ ಶಂಕರ್ ಬೈಚ್ಪಾಳ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಉದ್ಘಾಟನಾ ನುಡಿಯನ್ನು ಉದ್ಘಾಟಕರಾಗಿ ಶ್ರೀ ಶಂಕರ್ ಬೈಚ್ಪಾಳ್ ಸಾಹಿತಿಗಳು ಮಶಿಬ್ನಾಳ್ ಇವರು ಉದ್ಘಾಟನಾ ನುಡಿಯನ್ನು ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ಮಗುವಿನ ಧ್ವನಿಯನ್ನ ಇಲ್ಲಿ ಕೇಳುವುದ್ರ ಮುಖಾಂತರ ಮತ್ತು ಸಸಿಗೆ ನೀರನ್ನ ಹನಿಸುವ ಚಿತ್ರವನ್ನ ಗಮನಿಸುವುದ್ರ ಮುಖಾಂತರ ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ ಅಂತ ಹೇಳಿ ನನಗೆ ಖುಷಿ ಅನಿಸ್ತದ. ಉದ್ಘಾಟನೆ ಮಾತುಗಳು ಹಂಚಿಕೊಳ್ಳಕ್ಕಿಂತ ಮೊದಲು ನನಗೆ 40 ವರ್ಷಗಳ ಹಿಂದ ಕರುಣಾಳು ಎಡೆಯೂರ ಸಿದ್ಧಲಿಂಗೇಶ ಅಂತೇಳಿ ಹಾಡ ಬೆಳಗಿನ 4 ರಿಂದ 5 ಗಂಟೆಗೆ ಹಾಡ ಹಾಡ್ತಿದ್ದೆ ನಾನು. ಆ ಪ್ರಾರ್ಥನೆಯನ್ನ ಹೇಳುದ್ರ ಮುಖಾಂತರ ನಮ್ಮ ದಿನದ ಚಟುವಟಿಕೆ ಪ್ರಾರಂಭ ಆಗ್ತಿತ್ತು. ಗದುಗಿನ ತೋಂಟದಾರ್ಯ ಮಠದೊಳಗ ಕರುಣಾಳು ಎಡೆಯೂರ ಸಿದ್ಧಲಿಂಗೇಶ ಅಂತೇಳಿ ಈ ಪ್ರಾರ್ಥನೆಯನ್ನು ಹೇಳುದ್ರ ಮುಖಾಂತರ ನಮ್ಮ ವಿದ್ಯಾರ್ಥಿಗಳ ಮಠದ ಸರ್ವ ಸದಸ್ಯರ ಒಂದು ಚಟುವಟಿಕೆ ಪ್ರಾರಂಭ ಆಗ್ತಿತ್ತು. ಆ ಹಾಡ ಬಹಳ ಸುಂದರವಾಗಿ ಹಾಡಿ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಒಂದು ಹಾಡ ಹಾಡುವ ಅವಧಿ ಒಳಗೆ ಅವ್ರು ಏನ್ ಮಾಡಿದ್ರು ಅಂದ್ರ ತಮ್ಮ ಸಂಗೀತದಿಂದ ತಮ್ಮ ಸಿರಿ ಕಂಠದಿಂದ ಅಲ್ಲಿ ಸ್ವರ್ಗವನ್ನ ಉಂಟು ಮಾಡಿದ್ರು. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದ ಬಹಳ ಸುಂದರವಾದ ಹಾಡು ಕರುಣಾಳು ಬಾಳ ಬೆಳಿಗ್ಗೆ. ಈ ಹಾಡು ನನಗೆ ಬಹಳ ಖುಷಿ ಕೊಡ್ತು. ಆ ಹಾಡಿದಂತ ಆ ಹಾಡನ್ನ ನಿಮಗೆಲ್ಲ ಕೇಳಿಸಿದಂತ ಸ್ನೇಹಿತವರಿಗೂ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಹೇಳಿ, ವೃಕ್ಷ ಮಾತಿಗೆ ಅಕ್ಷರ ನಮನ. ಈ ಕಾರ್ಯಕ್ರಮದಲ್ಲಿ ನಾವೊಂದಿಷ್ಟು ಮಾತನ್ನು ಹಂಚ್ಕೋಬೇಕಂತ ಅಪೇಕ್ಷೆಯಿಂದ ಬಂದಾಗ, ನಿನ್ನ ಅಗಲಿಕೆಯಿಂದ ವೃಕ್ಷಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನೋಡಕ್ಕ. ನಿನ್ನ ಅಗಲಿಕೆಯಿಂದ ವೃಕ್ಷಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನೋಡಕ್ಕ. KG ಹತ್ತಳ್ಳಿ ಅವರು ಆ ಒಂದು ಪುಸ್ತಕದಲ್ಲಿ ಬರೆದ ಸಾಲುಗಳು ನನಗ ನೆನಪಾಗ್ತಾವು. ಯಾಕಂದ್ರ ವೃಕ್ಷ ಅಂದ್ರ ಹಸಿರು. ನಾವು ಹಸಿರಿಗೆ ನೀರನ್ನು ಹಾಕೋದ್ರ ಮುಖಾಂತರ, ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ, ಮಗುವಿನ ಧ್ವನಿಯನ್ನ ನಾವು ಕೇಳುದ್ರ ಮುಖಾಂತರ, ಸಾಂಕೇತಿಕವಾಗಿ ಮಗು ಒಂದು ಧ್ವನಿಯನ್ನ ನಮಗ ಹೇಳ್ತು. ಆ ಧ್ವನಿಯನ್ನು ಕೇಳುದ್ರ ಮುಖಾಂತರ ನಾವು ಬಹುಶಃ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡೇವು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೋತ, ಹಸೂರು ಅಂತಂದ್ರ ಬಹುಶಃ ನಿಮಗ ಒಂದಿಷ್ಟು ನೆನಪಿರ್ಲಿ ಅಂತ ಒಂದು ಮಾತನ್ನ ಇಲ್ಲಿ ನಾನು ನೆನೆಸ್ಕೋತೀನಿ. ವೃಕ್ಷ ಅಂದ್ರ ಹಸಿರು, ಹಸರಾಣಿ ತುಂಬಿದ ತತ್ರಾಣಿ, ಹೆಸರು ಹೇಳದಿದ್ರೆ ನಿಮ್ಮ ಅಪ್ರಾಣಿ. ಇದನ್ನ ನೆನಪಿಟ್ಕೊಡ್ರಿ. ಇದು ನಿಮ್ಗೆ ಗೊತ್ತಿತ್ತಂದ್ರ ಆನಂತರ ನನಗೆ ಹೇಳ್ರಿ. ಹಸರಾಣಿ ತುಂಬಿದ ತತ್ರಾಣಿ, ಹೆಸರು ಹೇಳದಿದ್ರೆ ನಿಮ್ಮ ಅಪ್ರಾಣಿ. ಈ ಒಂದು ಹಸಿರು ಪದವನ್ನ ಬಳಸಿಕೊಂಡು ನಮ್ಮ ಜನಪದರು ಬಹಳ ಅದ್ಭುತವಾಗಿ ಈ ಒಂದು ಹಣ್ಣಿನ ಹೆಸರನ್ನ ಅವರು ಕಟ್ಟಿ ಕೊಡ್ತಾರ ಅನ್ನೋದಕ್ಕ ನನಗ ಖುಷಿ ಅನಿಸ್ತದ. ಆ ಮಾತು ಈ ಸಂದರ್ಭದಲ್ಲಿ ನೆನಪಾಯ್ತು. ಯಾಕಂದ್ರ ನಮಗ ವೃಕ್ಷ ಅಂದ ಕೂಡ್ಲೆ ಸಸ್ಯಕ್ಕೂ ವೃಕ್ಷಕ್ಕೂ ಜೀವ ಇದೆ ಅಂದ ಕೂಡ್ಲೆ ನಮಗೊಬ್ಬ ವಿಜ್ಞಾನಿ ನೆನಪಾಗ್ತಾನ. ಆ ವಿಜ್ಞಾನಿ ಬಾಳ ಅಂದ್ರ 1.5 ಶತಮಾನಗಳ ಹಿಂದಿದ್ದ, ಬಾಳ ಅಂದ್ರ 125-30 ವರ್ಷಗಳಿಂದ ನಮಗ ಇವ್ರು ನೆನಪಕ್ಕಾರ. ಯಾರು? ಜಗದೀಶ್ ಚಂದ್ರ ಬೋಸ್. ಸಸ್ಯಕ್ಕೂ ಗಿಡಕ್ಕೂ ಜೀವ ಐತಿ ಅಂತೇಳಿ ಕಂಡು ಹಿಡ್ದ ಅಂತೇಳಿ ನಾವು ಅದನ್ನ ಒಪ್ಕೊಂಡೆವು, ಹೌದಲ್ಲ? ಆ ಜಗದೀಶ್ ಚಂದ್ರ ಬೋಸ್ರಕ್ಕಿಂತ ಮೊದಲು 900 ವರ್ಷಗಳಿಂದ 800 ವರ್ಷಗಳಿಂದ ಒಬ್ಬ ಶರಣ ಸಸ್ಯಕ್ಕ ಜೀವ ಐತಿ ಅಂತೇಳಿ ಕಂಡು ಹಿಡ್ದಿದ್ದ. ಅದನ್ನ ನಾವು ಅರಿತುಕೋಬೇಕಾಗ್ಯದ. ವಚನ ಸಾಹಿತ್ಯವನ್ನು ಓದಿದಾಗ ಅದು ಗೊತ್ತಾಗ್ತದ. ಇವತ್ತು ಜಗದೀಶ್ ಚಂದ್ರ ಬೋಸ್ ನಮಗ್ ನೆನಪದಾನ. ಸಸ್ಯಕ್ಕೂ ಕೂಡ ಜೀವ ಐತಿ ಅನ್ನುವಂತ ಮಾತನ್ನ ಜಗದೀಶ್ ಚಂದ್ರ ಬೋಸ್ ಮೊನ್ನೆ 150 ವರ್ಷದಿಂದ ನಮಗ ವಿಜ್ಞಾನಕ್ಕೆ ಕೊಡುಗೆಯಾಗಿ ಕೊಟ್ಟ. ಅವನಷ್ಟ ನಾವು ನೆನೆಸ್ತೇವೆ. ಅವನಿಗಿಂತ 700 ವರ್ಷಗಳಿಂದ ಒಬ್ಬ ಶರಣ, 12ನೇ ಶತಮಾನದ ಒಬ್ಬ ಶರಣ ಸಸ್ಯಗಳಿಗೂ ಜೀವ ಐತಿ ಅನ್ನೋದಕ್ಕ ಒಂದು ದಾಖಲೆಯನ್ನ, ವಚನವನ್ನ ಹೇಳ್ತಾನೆ. ಆ ಅದ್ಭುತವಾದ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ನಾವು ಇವತ್ತ ಈ ವೃಕ್ಷ ಮಾತೆಯ ವೃಕ್ಷ ಗಿಡಗಳನ್ನ ಹಚ್ಚುವುದಾಗ್ಲಿ, ಗಿಡಗಳ ಬೆಳೆಸಿದವರನ್ನ ಸ್ಮರಿಸುವುದಾಗ್ಲಿ ಮಾಡ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ, ಆ ವಚನ ಸಾಹಿತ್ಯ ಅಂದ್ರೆ ಎಷ್ಟು ವಿಶಾಲ ಐತಿ ಅನ್ನೋದಕ್ಕ ನನಗೊಂದಿಷ್ಟು ವಚನಕಾರರ ಹೆಸರು ನೆನಪಾಗ್ತಾವು. ಮೋಳಿಗೆಯ ಮಾರಯ್ಯ ಅಂತೇಳಿ ಇವತ್ತಿನ ಕಾಶ್ಮೀರದಿಂದ ಬಂದ. ಎಲ್ಲಿ ಬಸವ ಕಲ್ಯಾಣ, ಎಲ್ಲಿ ಬಸವನ ಬಾಗೇವಾಡಿ. ಮೋಳಿಗೆಯ ಮಾರಯ್ಯ ಇವತ್ತಿನ ಕಾಶ್ಮೀರದಿಂದ ಬಂದು ವಚನ ಸಾಹಿತ್ಯವನ್ನ, ನಮ್ಮ ಪರಿಸರವನ್ನ, ನಮ್ಮ ವೃಕ್ಷವನ್ನ, ನಮ್ಮ ಹಸಿರನ್ನ ಬೆಳೆಸಾಕ ತನ್ನ ವಚನಗಳಲ್ಲಿ ಹೇಳ್ತಾನ. ಆತ ಕಾಶ್ಮೀರದಿಂದ ಬಂದ ಅಂತ ನಾವು ಅದನ್ನ ಹೆಮ್ಮೆಯಿಂದ ಹೇಳ್ಕೋಬೇಕು. ಹಾಗೆ ಮರಳು ಶಂಕರ ದೇವ
ಇವತ್ತಿನ ಅಫಘಾನಿಸ್ತಾನದಿಂದ ಬರ್ತಾನ. ಎಲ್ಲಿ ಅಫಘಾನಿಸ್ತಾನ, ಎಲ್ಲಿ ನಮ್ಮ ಬಸವ ಕಲ್ಯಾಣ, ಎಲ್ಲಿ ಬಾಗೇವಾಡಿ, ಎಲ್ಲಿ ಕೂಡಲ ಸಂಗಮ. ಅಫಘಾನಿಸ್ತಾನದಿಂದ ಒಬ್ಬ ಶರಣ ಬರ್ತಾನೆ. ಆ ಶರಣ ಮರಳು ಶಂಕರ ದೇವ ತನ್ನ ರಾಜ್ಯವಾಡೆಯನ್ನ ಅದೆಲ್ಲ ಹೆಂಡರು ಮಕ್ಕಳನ್ನು ಬಿಟ್ಟು ಬೊಂತಾದೇವಿ ಅವನ ಮಗಳ ಕೂಡ ನಂತರ ಬರ್ತಾಳೆ ಅನ್ನುವಂತ ಮಾತನ್ನು ನಾವು ಇತಿಹಾಸದಲ್ಲಿ ಓದ್ತೇವೆ. ಅಲ್ಲಿ ಅಫಘಾನಿಸ್ತಾನದಿಂದ ಬರ್ತಾರ, ಅಲ್ಲಿ ಕಾಶ್ಮೀರದಿಂದ ಬರ್ತಾರ, ಇಲ್ಲಿ ನಾಂದೇಡದಿಂದ ಉರಿಲಿಂಗ ಪೆದ್ದಿ ಅನ್ನುವಂತ ಒಬ್ಬ ಶರಣ ಬರ್ತಾನ. ಅವನ ವಚನಗಳಲ್ಲಿ ನಾವು ಹಸಿರಿನ ಬಗ್ಗೆ, ಪರಿಸರದ ಬಗ್ಗೆ ಗಮನಿಸ್ಬೇಕಂತ ಅನ್ನುವಂತ ಮಾತನ್ನು ಈ ಸಂದರ್ಭ ನೆನೆಸ್ಕೊಂಡು, ಆಂಧ್ರದಿಂದ ಏಲೇಶ್ವರ ಕೇತಯ್ಯ ಬರ್ತಾನ. ಎಲ್ಲಿ ಆಂಧ್ರ, ಎಲ್ಲಿ ನಮ್ಮ ಬಸವ ಕಲ್ಯಾಣ. ಆಂಧ್ರದಿಂದ ಬಂದು ಏಲೇಶ್ವರ ಕೇತಯ್ಯ ಹೇಳ್ತಾನೆ. ಆದಯ್ಯ ಬರ್ತಾನೆ ಇವತ್ತಿನ ಗುಜರಾತ್, ನಾವು ಸೌರಾಷ್ಟ್ರ ಅಂತೀವಲ್ಲ, ಗುಜರಾತ್ ಬರ್ತಾನ. ಹೂಗಾರ ಮಾದಣ್ಣ ಇವತ್ತಿನ ಕಾಶಿಯಿಂದ ಬರ್ತಾನೆ. ಹಂಗ ಸುಜ್ಞಾನಿ ದೇವ ಒಡಿಶಾ ರಾಜ್ಯದಿಂದ ಬಂದು, ಮತ್ತ ಮಾದಾರ ಚೆನ್ನಯ್ಯ, ಹಿಂಗೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ಸಾವಿರ ಶರಣರಲ್ಲಿ 770 ಶರಣರಲ್ಲಿ ದಸರಯ್ಯ ಅನ್ನುವಂತ ಶರಣ ಎಲ್ಲಿಂದ ಬರ್ತಾನ ಅಂದ್ರೆ ತಮಿಳುನಾಡಿನಿಂದ ಬರ್ತಾನ. ರಾಮಗೊಂಡಂ, ತಮಿಳುನಾಡಿನ ರಾಮಗೊಂಡಂ ಅಂತೇಳಿ. ಮಾದಾರ ಚೆನ್ನಯ್ಯನು ತಮಿಳುನಾಡಿನಿಂದ ಬರ್ತಾನ, ದಸರಯ್ಯನು ತಮಿಳುನಾಡಿನಿಂದ ಬರ್ತಾನ. ಆ ದಸರಯ್ಯ ವಚನ ಹೇಳ್ತಾನೆ, ಸಸ್ಯಕ್ಕೂ ಜೀವ ಐತಿ ಅಂತ ಹೇಳಿ ವಚನ ಹೇಳ್ತಾನೆ. 12ನೇ ಶತಮಾನದ ಶರಣರ ತಮ್ಮ ಇಷ್ಟಲಿಂಗಕ್ಕೆ ಮಾಡಬೇಕಾದ ಪೂಜೆಗೆ ಹೂಗಳನ್ನು ತರಾಕ ದಸರೆಯ ಸೇವೆ ಮಾಡ್ತಿರ್ತಾನ. ಶರಣರ ಲಿಂಗಕ್ಕೆ ಬೇಕಾದ ಪೂಜೆಗೆ, ಶರಣರ ಲಿಂಗದ ಪೂಜೆಗೆ ಬೇಕಾದ ಹೂಗಳನ್ನು ತರಾಕ ಹೂವಿನ ವನದಲ್ಲಿ ಆತ ಹೋದಾಗ ಒಂದು ಹೂವನ್ನ ಗಿಡದಿಂದ ಕಿತ್ಕೋತಾನ. ಕಿತ್ಕೊಂಡು ಕೂಡಲೇ ಆ ಹೂವ ಅವಾಗ, ಏನ್ರಿ ನೀವು ನನಗ ನೋವಾಗ್ತದ, ನನ್ನ ಗಿಡದಿಂದ ಕಿತ್ಕೋತಿರಲ್ಲ ಅಂತೇಳಿ ಆ ಹೂವ ಆ ದಸರೆಯನ ಜೋಡಿ ಸಂಭಾಷಣೆ ಮಾಡ್ತದ ಅನ್ನುವಂತ ವಚನವನ್ನ ಆ ದಸರೆಯ ಬರಿತಾನ. ಇವತ್ತಿನ ತಮಿಳುನಾಡಿನ ರಾಮಗುಂಡಂದಲ್ಲಿ ಆತ ಬಂದು ಆ ವಚನವನ್ನ ಬರೆದ್ರ ಮುಖಾಂತರ ಸಸ್ಯಕ್ಕೂ ಜೀವದೆ, ಗಿಡಕ್ಕೂ ಜೀವದೆ, ಹಸಿರು ಜಗತ್ತನ್ನ ಬೆಳಗ್ತದೆ ಅನ್ನುವಂತ ಸಂದೇಶವನ್ನ ಆ ವಚನದಲ್ಲಿ ಕೊಡ್ತಾನ. ನನಗೆ ಸಮಯ ಇದ್ದ ಸಲುವಾಗಿ ಆ ವಚನವನ್ನ ನಾನು ಇಲ್ಲಿ ಹೇಳೋದಿಲ್ಲ. ಇವತ್ತ ವಚನ ಸಾಹಿತ್ಯವನ್ನ ತೆಗೆದುಕೊಂಡು ನಾವು ಜಗತ್ತಿಗೆ ಹೋಗಬೇಕು, ವಚನ ಸಾಹಿತ್ಯವನ್ನ ಹಿಡಿದುಕೊಂಡು ನಾವು ಜಗತ್ತಿಗೆ ಹೋಗ್ಬೇಕು ಅನ್ನೋದಕ್ಕ ಇಷ್ಟೆಲ್ಲ ಶರಣರು ಎಲ್ಲೆಲ್ಲಿಂದೋ ಬಂದ್ರು. ಎಲ್ಲಿ ಅಫಘಾನಿಸ್ತಾನ, ಎಲ್ಲಿ ನಾಂದೇಡ, ಎಲ್ಲಿ ಕಾಶ್ಮೀರ, ಎಲ್ಲಿ ಒಡಿಶಾ, ಎಲ್ಲಿ ಕಾಶಿ, ತಮಿಳುನಾಡು, ಇಲ್ಲೇ ನಮ್ಮ ಮಗ್ಗಲ ಊರು ಮಸೀಬಿನಾಳದಿಂದ ಬೇರೆ ಬೇರೆ ಬಹಳಷ್ಟು ಜನ ಶರಣರು ಬಂದ್ರು. ಆ ಪ್ರಶ್ನೆ ಬೇರೆ. ಅಷ್ಟು ದೂರದಿಂದ ಬಂದಂತ ಶರಣರ ವಚನಗಳನ್ನ ಹೇಳಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ ನೀವು ಪ್ರಾರಂಭ ಮಾಡಿದ್ರಲ್ಲ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದಾನೆ. ನೋಡಿ ಎಂತ ಅದ್ಭುತವಾದ ವಚನ. ನಮ್ಮ ಆ ಹಾಡು ಹೇಳಿದ ಆ ನಮ್ಮ ಸಂಗೀತಗಾರಿಗೆ ನಾನು ಖುಷಿ ಪಡ್ತೀನಿ, ಬಹಳ ಖುಷಿಯಿಂದ ಅಭಿನಂದನೆ ಹೇಳ್ತೀನಿ. ನೋಡ್ರಿ, ಈಗ ಹಸಿರು ಅಂದ ಕೂಡಲೇ ಒಂದ್ ಏನ್ ನಮ್ಗೆ ನೆನಪಾಗ್ತದೆ, ವೃಕ್ಷ ಅಂದ ಕೂಡಲೇ ನಮ್ಗೆ ಏನ್ ನೆನಪಾಗ್ತದೆ? ಥಟ್ಟನೆ ಇತ್ತೀಚೆಗೆ ನಮ್ಗೆ ನೆನಪಾಗುವ ಹೆಸರಿನ ತಾಯಿಯ ಹೆಸರಲ್ಲೇ ನೀವು ಇವತ್ತು ಕಾರ್ಯಕ್ರಮ ಮಾಡ್ತಿರಲ್ಲ. ನಾನೊಂದು ಮಾತ ಇನ್ನೊಂದು ನೆನಪಾಗ್ತದ. ಪ್ರಾರಂಭದಲ್ಲಿ ನಾನು ಹೇಳ್ದೆ, ಹಸರಾಣಿ ತುಂಬಿ ತತ್ರಾಣಿ, ಹೆಸರು ಹೇಳದಿದ್ರೆ ನಿಮ್ಮ ಅಪ್ರಾಣಿ. ದಯವಿಟ್ಟು ಅದು ಯಾವುದು ಅನ್ನೋದನ್ನ ನಿಮ್ಮ ತಲೆಯಲ್ಲಿ ವಿಚಾರ ಮಾಡ್ಕೊಂಡು ಅದನ್ನ ಹೇಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಿತ್ರ ಬಾಡೋದಿಲ್ಲ, ನೆಟ್ರ ಹತ್ತೋದಿಲ್ಲ, ಅದು ಜಾಗ ಬಿಟ್ರೆ ಬೆಲೆ ಇಲ್ಲ. ನೋಡ್ರಿ, ಈ ಹಸಿರನ್ನ ಕುರಿತು, ಸಸ್ಯವನ್ನ ಕುರಿತು, ಗಿಡವನ್ನ ಕುರಿತು ನೋಡ್ರಿ, ಕಿತ್ರ ಬಾಡೋದಿಲ್ಲ, ನೆಟ್ರ ಹತ್ತೋದಿಲ್ಲ, ಜಾಗ ಬಿಟ್ರ ಅದಕ್ಕೆ ಬೆಲೆ ಇಲ್ಲ. ಯಾವುದು? ನಾನು ವೃಕ್ಷ ಮಾತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೃಕ್ಷ ಮಾತೆಯ ನಮ್ಮ ಅಕ್ಕನ ಬಗ್ಗೆ, ಅಜ್ಜಿ ಬಗ್ಗೆ ಅದ್ಭುತವಾದ ನೋಡಕ್ಕ ನಾನು ಹೇಳ್ತಾರಲ್ಲ, ಹತ್ತಳ್ಳಿಯವ್ರು ಹೇಳ್ತಾರಲ್ಲ, ನಿನ್ನ ಅಗಲಿಕೆಯಿಂದ ವೃಕ್ಷಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ಅಂತ. ಯಾಕೆ ಈ ಮಾತಂದ್ ಕುಳ್ಳಿ ದಸರೆ ನನಗೆ ನೆನಪಾದ ಅಂದ್ರ, ನಿನ್ನ ಅಗಲಿಕೆಯಿಂದ ವೃಕ್ಷಗಳು ಬಿಕ್ಕಿ ಬಿಕ್ಕಿ ಅಳುತ್ತಿವೆ ನೋಡಕ್ಕ ಅನ್ನುವಂತ ಮಾತು ನನಗೆ ದಸರೆಯನ ವಿಚಾರವನ್ನ ಹೇಳ್ಬೇಕು ಅನ್ನುವಂತ ಮಾತು. ನಿನ್ನ ಗಿಡದಿಂದ ಹೂವನ್ನ ಹರಿದ್ರ ಆ ಗಿಡಕ್ಕೆ ನೋವಾಗ್ತದಂತೇಳಿ ದಸರೆಯ ಶರಣ ಏನ್ ಮಾಡ್ತಿದ್ದ ಅಂದ್ರ, ಹರಿದು ನೆಲಕ್ಕೆ ಬಿದ್ದಂತ ಹೂಗಳನ್ನ ಮಾತ್ರ ಆಯ್ದುಕೊಂಡು ತನ್ನ ಪೂಜೆಗೆ ಬಳಸ್ತಿದ್ದ. ಗಿಡದಲ್ಲಿ ಇದ್ದಂತ ಹೂವನ್ನ ಅವ ನೇರವಾಗಿ ಹರಿತಿದ್ದಿಲ್ಲ, ಅದು ಗಾಳಿಗೆ ಹರಿದು ಕೆಳಗೆ ಬಿದ್ದಂತ ಹೂಗಳನ್ನ ಮಾತ್ರ ಆಯ್ದುಕೊಂಡು ಆತ ತನ್ನ ಪೂಜೆಗೆ ಬಳಸ್ತಿದ್ದ ಅನ್ನುವಂತ ಸಂದೇಶವನ್ನ ನಾವು 900 ವರ್ಷಗಳಿಂದ ಗಮನಿಸೇವು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಿತ್ರ ಬಾಡೋದಿಲ್ಲ, ನೆಟ್ರ ಹತ್ತೋದಿಲ್ಲ, ಜಾಗ ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ಜಾಗ ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ, ಕೂದಲಿಕ್ಕೆ ಹೇಳ್ತಾರ ನೋಡವ್ರು. ಕಿತ್ರ ಬಾಡೋದಿಲ್ಲ, ನೆಟ್ರ ಹತ್ತೋದಿಲ್ಲ, ಜಾಗ ಬಿಟ್ರ ಅದಕ್ಕೆ ಬೆಲೆ ಇಲ್ಲ. ನೋಡು, ಹಿಂಗ ನಮ್ಮ ಜನಪದಕ್ಕ ಬಹಳ ಅದ್ಭುತವಾದ ಶಕ್ತಿ ಅದ. ವೃಕ್ಷದ ಬಗ್ಗೆ ಹೇಳ್ಬೇಕಾದಾಗ ನನಗೆ ಇನ್ನೊಂದು ಕತಿ ನೆನಪಾಗ್ತದ, ಬಹಳ ಅದ್ಭುತವಾದ ಕತಿ. ನೀವೆಲ್ಲರೂ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ಬೇಕು. ನೋಡ್ರಿ, ಒಂದು ಗಿಡದ ಬುಡಕ ಒಬ್ಬ ರಾಜ ಮಕ್ಕೊಂಡಿರ್ತಾನ. ಬಹಳ ಅದ್ಭುತವಾದ
ಆ ರಾಜ ಮಕ್ಕೊಂಡ ಹೊತ್ನ್ಯಾಗ ಆ ಗಿಡದಾಗ ಮಾವಿನ ಗಿಡ ಇರ್ತದ, ಗಿಡದಾಗ ಸುಂದರವಾದ ಹಣ್ಣುಗಳು ಇರ್ತಾವು, ಆಗ ಡಾರ್ ಗಾಯಿಗಳಿರ್ತಾವು, ಸ್ವಲ್ಪ ಹಳದಿ ಬಣ್ಣದ ಹಣ್ಣುಗಳು ಇರ್ತಾವು. ಅಲ್ಲಿ ರಾಜ ಮಕ್ಕೊಂಡ ಹೊತ್ನ್ಯಾಗ ಅವನ ಸುತ್ತಮುತ್ತ 4-6 ಜನ ಸೈನಿಕರು ಅವ್ರನ್ನ ವಿಶ್ರಾಂತಿಗೆ ಬಂದ್ ಆಗ್ಲಾರ್ದಂಗ ಅವ್ನ ಕಾಯ್ತಿರ್ತಾರ. ಆ ರಾಜ ಮಕ್ಕೊಂಡ ಹೊತ್ನ್ಯಾಗ ಒಬ್ಬ ಬಡವನ ಮಗ ಕೂಡಿ ಆ ದಾರಿಯಲ್ಲಿ ಹೊಂಟಿರ್ತಾನ. ರಾಜ ಮಕ್ಕೊಂಡಿರ್ತಾನ, ಸೈನಿಕರು ಕಾಯ್ತಿರ್ತಾರ. ಆ ಬಡವನ ಮಗ, ಸಾಮಾನ್ಯ ಪ್ರಜೆಯ ಮಗ, ಅಪ್ಪ ಗಿಡದಾಗ ಹಣ್ಣು ಅದಾವು, ನಾ ಒಂದ್ ಹಣ್ಣು ತಗೋತೀನಿ ಅಂತೇಳಿ ರಸ್ತೆಯಲ್ಲಿ ಬಿದ್ದಂತ ಹಣ್ಣನ್ನು ತಗೊಂಡು, ರಸ್ತೆಯಲ್ಲಿ ಬಿದ್ದಂತ ಕಲ್ಲನ್ನು ತಗೊಂಡು ಆ ಗಿಡಕ್ಕೆ ಒಗಿತಾನ, ಮಾವಿನ ಗಿಡಕ್ಕ. ಆ ಮಾವಿನ ಗಿಡಕ್ಕೆ ಹೋಗದಾಗ ಆ ಕಲ್ಲು ರಾಜಾಗ ಬೆಳೆಯಂಗಿಲ್ಲ. ಆ ಕಲ್ಲು ಯಾರಿಗೆ ಬಡಿತದ? ಆ ಗಿಡಕ್ಕೆ ಬಡಿತದ. ಗಿಡಕ್ಕೆ ಬಡದ್ರ ಹಣ್ಣು ಬೀಳಂಗಿಲ್ಲ. ಆ ಗಿಡಕ್ಕೆ ಬಡದ್ ಪುಟ್ಟುದು ಹೊಳ್ಳಿ ರಾಜಾಗೆ ಬಡಿತದ. ಗಿಡದ ಕೆಳಗೆ ಮಕ್ಕೊಂಡಂತ ರಾಜಾಗ ಬಡಿತದ. ಅದು ಡೈರೆಕ್ಟ್ ರಾಜಾಗ ಬಡಿದಿಲ್ಲ, ಗಿಡಕ್ಕೆ ಬಡದು ನೆಲಕ್ಕೆ ಬಿದ್ದು ಪುಟ್ಟುದು ರಾಜಾಗ ಬಡಿತದ. ರಾಜ ಗಾಯ ಹಾಕದ, ರಾಜಾಗ ರಕ್ತ ಸೋರಾಕತಿರ್ತದ. ಅಲ್ಲೇ ಕಾಯ್ಕೋತ ನಿಂತಂತ ಸೈನಿಕರು ಏನ್ ಮಾಡ್ತಾರ ಅಂತಂದ್ರ, ನಮ್ಮ ರಾಜ ಗಿಡದ ಕೆಳಗೆ, ಮಾವಿನ ಗಿಡದ ಕೆಳಗೆ ವಿಶ್ರಾಂತಿ ತಗೊಳಗೆ ಅವನ ರಾಜ ಕಲ್ಲು ಹೋಗದನ್ವಾ ಅಂತೇಳಿ ಆ ಸಾಮಾನ್ಯ ಪ್ರಜೆ ಮತ್ತು ಸಾಮಾನ್ಯ ಪ್ರಜೆಯ ಮಗನ ಏನ್ ಮಾಡ್ತಾರ, ಅವ್ರು ಬಂಧನ ಮಾಡಿ ಅವಾಗ ಶಿಕ್ಷೆ ಕೊಡ್ಬೇಕಂತ ಅಂತಿರ್ತಾರ. ಅವಾಗ ರಾಜ ಅದನ್ನ ಗಮನಿಸ್ತಾನ. ತನ್ನ ಕಣ್ಣಿಗೆ, ತನ್ನ ಮಾರಿಗೆ ಕಲ್ಲು ಬಡದ ರಕ್ತ ಬಡದಿದ್ದನ್ನು ಗಮನಿಸಿ ರಾಜ ಹೇಳ್ತಾನ, ಏನ್ ಮಾಡ್ತಾ ಇದ್ದೀರಿ ಅಂತ. ನೀವು ವಿಶ್ರಾಂತಿ ತಗೊಳ್ಳೋ ಹೊತ್ನಾಗ ಇವ ಕಲ್ಲು ಹೋದಾನ್ರಿ, ನಿಮಗ್ ಬಡದೈತಿರಿ ಹೊತ್ನಾಗ. ಅವಾಗ ರಾಜ ಹೇಳ್ತಾನ, ಈ ಕಲ್ಲ ಅವ ಗಿಡಕ್ಕೆ ಹೋಗದಾನ, ಗಿಡದಾಗ ಮಾವಿನಕಾಯಿ ತಗೋಬೇಕಂತ ಹೋಗದಾನ, ಆ ವೃಕ್ಷಕ್ಕೆ ಹೋಗದಾನ, ಆ ವೃಕ್ಷದಾಗಿರುವಂತ ಮಾವಿನ ಹಣ್ಣು ತಗೋಬೇಕಂತ ಹೋಗದಾನ. ಆ ಮಾವಿನ ಹಣ್ಣು ಅವ ತಗೋಬೇಕಂತ ಅಪೇಕ್ಷೆಯಿಂದ ಹೋಗದಾನ. ಆದ್ರ ಮಾವಿನ ಹಣ್ಣು ಕೆಳಗೆ ಬಿದ್ದಿತ್ತಂದ್ರ ಅವಾಗ ಸಂತೋಷ ಆಕ್ಕಿತ್ತು, ಆ ಹಣ್ಣು ತಗೋತಿದ್ದ. ಆ ಗಿಡಕ್ಕೆ ಕಲ್ಲು ಹೋಗದಿಂದ ಆ ಗಿಡ ಅವಾಗೊಂದು ಮಾವಿನ ಹಣ್ಣು ಕೊಡ್ತು ಅಲ್ಲ, ಆ ಗಿಡ ಅವಾಗೊಂದು ಮಾವಿನ ಹಣ್ಣು ಕೊಡ್ತು, ಆ ವೃಕ್ಷ ಅವಾಗೊಂದು ಮಾವಿನ ಹಣ್ಣು ಕೊಡ್ತು. ಅಂತ ವೃಕ್ಷವನ್ನ ನಾವು ಪ್ರೀತಿಯಿಂದ ಬೆಳೆಸ್ತೇವೆ, ಬೆಳೆಸಿದಂತ ವೃಕ್ಷ ಮಾತೆಗೆ ನಮನ ಸಲ್ಲಿಸ್ತೇವೆ. ಅಂತ ಸಂದರ್ಭದಲ್ಲಿ ಆ ತಾಯಿಯ ಒಂದು ಸ್ಮರಣೆಗಾಗಿ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಿದ್ ನಿಮಗ ಬಹಳ ಅಭಿನಂದನೆ ಹೇಳ್ತೀನಿ. ಯಾಕಂತಂದ್ರ ಆ ಗಿಡಕ್ಕ ಕಲ್ಲು ಒಗದ ಹುಡುಗ ಗಿಡಕ್ಕೆ ಬೀಳಾರ್ದೆ ರಾಜಾಗ ಬಿದ್ದ ಹೊತ್ನ್ಯಾಗ ರಾಜಾಗ ರಕ್ತ ಬಂತ. ರಾಜ ಆ ಹುಡುಗಗ್ ಶಿಕ್ಷೆ ಕೊಡಕ್ ತಯಾರಕ್ಕನ ಆಗುದಿಲ್ಲ. ಸೈನಿಕರು ಅವ್ನ್ ಶಿಕ್ಷೆ ಕೊಡ್ಬೇಕಂತ ಅಂದಾಗ ರಾಜ ಕರಿತಾನ, ಯಾರ್ ನೀನು, ಏನು, ನಾನ್ ಹಿಂಗ್ರಿ ಇಂತವ. ಹೌದಾ, ನೀನು ಗಿಡಕ್ಕೆ ಕಲ್ಲು ಹೋಗಿದಿ, ಗಿಡಕ್ಕೊಂದು ಮಾವಿನ ಹಣ್ಣು ಬಿದ್ದಿತ್ತ, ನೀನ್ ಖುಷಿ ಆಕಿತ್ತು. ಆ ಕಲ್ಲು ಹೋಗಿಸ್ಕೊಂಡ ಗಿಡ ನಿನಗೊಂದು ಮಾವಿನ ಹಣ್ಣು ಕೊಡ್ತದ ಅಂದ್ರ ನಿನ್ನಿಂದ ಕಲ್ಲು ಹೋಗಿಸ್ಕೊಂಡ ನಾನ್ ನಿನಗ್ ಶಿಕ್ಷೆ ಕೊಡ್ಲೆ? ಶಿಕ್ಷೆ ಕೊಡಂಗಿಲ್ಲ ಅಂತೇಳಿ ಆಗಿನ ಕಾಲದಾಗ ಆ ಮಗುವಿಗೆ, ಆ ಮಗುವಿನ ತಂದೆಗೆ 10 ಎಕರೆ ಜಮೀನನ್ನ ದಾನ ಮಾಡ್ತಾರ. ತನ್ನ ರಾಜ್ಯದಲ್ಲಿ ಇರುವಂತ 10 ಎಕರೆ ಜಮೀನನ್ನ ದಾನ ಮಾಡ್ತಾರ. ಅವರೇ ಸಿರಸಂಗಿ ಲಿಂಗರಾಜರು. ಇವತ್ತಿನ ಬೆಳಗಾವಿಯ KLE ಸಂಸ್ಥೆ ಏನದಲ್ಲ, KLE ಸಂಸ್ಥೆಗೆ ತಮ್ಮ ಎಲ್ಲ ಒಂದು ಸಂಪತ್ತನ್ನ, ರಾಜವಾಡೆಯನ್ನ, ಎಲ್ಲ ಫಲವನ್ನ KLE ಸಂಸ್ಥೆಗೆ, ಬಹುಪಾಲು KLE ಸಂಸ್ಥೆಗೆ ನೀಡಿದ ಸಿರಸಂಗಿ ಲಿಂಗರಾಜ ಗಿಡದ ಕೆಳಗೆ ಮಕ್ಕೊಂಡಾಗ ಒಂದು ಮಗು ಕಲ್ಲು ಒಗದ್ರ ಆ ಕಲ್ಲು ಗಿಡಕ್ಕೆ ಬಡೋದು ಅವಂಗ ಬಡಿತಲ್ಲ, ಆ ಗಿಡದಕ್ಕಿಂತ ಆ ವೃಕ್ಷಕ್ಕಿಂತ ಕಡಿ ಆಗ್ಬಾರ್ದು ಅಂತೇಳಿ ಆ ಮಗುವಿಗೆ ಏನ್ ಮಾಡ್ತಾನ, ಆ ಸಿರಸಂಗಿ ಲಿಂಗರಾಜ 10 ಎಕರೆ ಹೊಲ ಹಂಚ್ತಾನ ಅಂತೇಳಿ ನಾವು ಇತಿಹಾಸದಾಗ ಓದ್ತೇವು. ಇಂಥ ವೃಕ್ಷ ಮಾತೆಯನ್ನ ನಾವು ಪ್ರೀತಿಯಿಂದ, ಇಂಥ ಒಬ್ಬ ರಾಜ ಲಿಂಗರಾಜ ನಮ್ಗೆ ಹೇಳ್ತಾರ, ಮಾತು ಬಾರದ ಮರಗಳ ಅವ್ವ ಅಂತ ಹೇಳ್ತಾರ. ಯಾರೋ ಪ್ರಭಾಕರ್ ಕೇಳದ ಹೇಳ್ತಿರ್ಬೇಕು ಪೂಜೆ ಈ ಮಾತ. ಆ ಪುಸ್ತಕ ನಾನು ಪೂರ್ತಿ ಓದ್ಲೇ ಇಲ್ಲ. ಮಾತು ಬಾರದ ಮರಗಳ ಅವ್ವ ಅಂದ್ರೆ ಯಾರು? ವೃಕ್ಷ ಮಾತೆ ಅನ್ನುವಂತ ಮಾತನ್ನ ಹೇಳ್ತಾರಲ್ಲ, ನನಗೆ ಬಹಳ ಖುಷಿ ಅನಿಸ್ತದ. ಹಿಂಗ ಕಿತ್ರ ಬಾಡೋದಿಲ್ಲ ಅನ್ನುವಂತ ಮಾತಾಗ್ಲಿ. ಈ ಬಸವನ ಹೆಂಡತಿ ಹಸಿರು ಸೀರಿ ನೀಲಮ್ಮ ಬಸರಾದರ ಹ್ಯಾಂಗ ನಡೆದಾಳ ಗೋಧಿ ಹೊಲದ ಡೋಣಿ ಹೊಲದ ಗೋಧಿಯಾಗ ನವಿಲ ನಡೆದಂಗ. ಇದನ್ನು ಕೂಡ ಹಸಿರಿನ ಸಂಕೇತ. ಡೋಣಿ ಹೊಲದ ಗೋಧಿಯಾಗ ನವಿಲ್ ಹೆಂಗ್ ನಡೀತಿತ್ತು ಅನ್ನುವಂತ ಕಲ್ಪನೆಯನ್ನ ನಮ್ಮ ಜನಪದರು ಕೊಡ್ತಾರ. ಡೋಣಿ ಹೊಲ ಅಂದ್ರೆ ಮೆಕ್ಕಲು ಮಣ್ಣನ್ಯಾಗ ಗೋಧಿ ಬೆಳೀತದಂದ್ರೆ ಹಸಿರು ಇರ್ತದ, ಹಸಿರು ಬಹಳ ಸುಂದರವಾಗಿ ಹೆಚ್ಚಿರ್ತದ. ಅಲ್ಲಿ ಒಂದು ನವಿಲು ತನ್ನ ಕಣ್ಣುಗಳನ್ನ ತೆರೆದು, ತನ್ನ ರೆಕ್ಕೆಯನ್ನು ತೆರೆದು ಸುಂದರವಾಗಿ ನಡೀತದಲ್ಲ, ಹಂಗ ಬಸವಣ್ಣನ ಹೆಂಡತಿ ಗೋಧಿ ಹೊಲದಾಗ ನವಿಲು ನಡೆದಂಗ ನಡೀತಿದ್ಲು. ಯಾವಾಗ? ಬಸವಣ್ಣನ ಬಸರಿದ್ದಾಗ. ನೋಡು, ಬಸವನ ಹೆಂಡತಿ ಹಸಿರು ಸೀರಿ ನೀಲಮ್ಮ ಬಸರಾದರ ಹ್ಯಾಂಗ ನಡೆದಾಳ ಡೋಣಿ ಹೊಲದ ಗೋದ್ಯಾಗ ನವಿಲ ನಡೆದಂಗ. ಹಿಂಗ ನಮ್ಮ ಹಸಿರಿನ ಬಗ್ಗೆ ಜನಪದ ಸಾಹಿತ್ಯಗಳಾಗಲಿ, ನಮ್ಮ ವಚನ ಸಾಹಿತ್ಯಗಳಾಗಲಿ ಬಹಳಷ್ಟು ಇವತ್ತ ಹೇಳಕ್ ನಮಗ ಬಹಳ ಸಮಯ ಕೊಟ್ಟಿಲ್ಲ. ಬಹುಶಃ ನನಗ ಪುಸ್ತಕಗಳ ಕಾಲ ಮುಗಿಯಂಗಿಲ್ಲ, ಹೊಸ ರೂಪದಲ್ಲಿ ಬರ್ತಾವ ಅನ್ನೋದಕ್ಕ ಇವತ್ತ ಅಸ್ಲಾಂ ಶೇಖ್ ಅವರು, ನೀವೆಲ್ಲರೂ ಕೂಡಿ ಮಾಡಿದ ಈ ಕಾರ್ಯಕ್ರಮ ಕರುನಾಡು ಸಾಹಿತ್ಯ ವೇದಿಕೆ. ನೋಡ್ರಿ, ಪುಸ್ತಕಗಳ ಕಾಲ ಮುಗಿಯಂಗೂ ಇಲ್ಲ,
ಅದು ಹೊಸ ರೂಪದಲ್ಲಿ ಬರ್ತದ. ಈಗ 1000 ವರ್ಷಗಳಿಂದ ಪುಸ್ತಕ ತೊಗಲಿ ಇದ್ರಾಗ ಗಿಡದ ತೊಗಟ್ಯಾಗ ಬರಿತಿದ್ರು, 500 ವರ್ಷದಿಂದ ಪುಸ್ತಕಗಳು ಕಲ್ ಮ್ಯಾಗ ಬರಿತಿದ್ರು. ಈ ಮೊನ್ನೆ ನಾವೆಲ್ಲ ಎಲ್ಲೇ ಒಂದು ಎಲಿ ಮ್ಯಾಗ ಬರಿತಿದ್ದೆವು, ಇತ್ತೀಚೆಗೆ ಕಾಗದ ಮೇಲೆ ಬರಿತೇವು. ಈಗ ಆನ್ಲೈನ್ ಒಳಗೆ ಪುಸ್ತಕ ಬಿಡುಗಡೆ ಆಗುದು, ಆನ್ಲೈನ್ ಒಳಗೆ ಮಾತಾಡೋದು. ಅಂದ್ರೆ ಅದಕ್ಕೆ ಪುಸ್ತಕಗಳ ಕಾಲ ಮುಗಿದಿಲ್ಲ, ಮುಗಿಯಂಗೂ ಇಲ್ಲ, ಹೊಸ ರೂಪದಲ್ಲಿ ಬರ್ತಾವ ಅನ್ನೋದಕ್ಕ ಇವತ್ತಿನ ನಿಮ್ಮ ಕಾರ್ಯಕ್ರಮ ನಮಗೆ ಸಾಕ್ಷಿ ಆಗ್ತದೆ. ಪುಸ್ತಕದ ಪುಟದಲ್ಲಿ ಸ್ವರ್ಗ ಅಡಗಿದೆ ನೋಡು, ಪುಸ್ತಕದ ಪುಟದಲ್ಲಿ ಸ್ವರ್ಗ ಅಡಗಿದೆ ಅಂತ ಹೇಳಿ ನಾವ್ ಇವತ್ತ ಯಾಕೆ ಹೇಳ್ಬೇಕು ಅಂತಂದ್ರ, ಒಂದು ಪುಸ್ತಕ ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕಗಳನ್ನು ಓದಿ, ಎಷ್ಟು ದೇಶದ ಸಂವಿಧಾನಗಳನ್ನು ಓದಿ ಭಾರತಕ್ಕೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟರು. ಅದೇ ಸಂವಿಧಾನದ ಪ್ರತಿರೂಪವಾಗಿ ಬಸವಣ್ಣನವರು ಒಂದು ವಚನ ನೋಡ್ರಿ, ಬಹಳಷ್ಟು ದೇಶಗಳ ಸಂವಿಧಾನವನ್ನ ಅಂಬೇಡ್ಕರ್ ಓದಿದ್ರು, ಬಹಳಷ್ಟು ದೇಶದ ಭಾಷೆಗಳನ್ನ ಅಂಬೇಡ್ಕರ್ ಓದಿದ್ರು. ಆ ಭಾಷೆಗಳು, ಆ ಸಂವಿಧಾನಗಳು ಅಂಬೇಡ್ಕರ್ ಎಷ್ಟು ಅದ್ಭುತವಾದ ಓದು ಪುಸ್ತಕ ಎಷ್ಟು ಶಕ್ತಿ ಕೊಟ್ಟು ಅನ್ನೋದಕ್ಕ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಸಂವಿಧಾನವನ್ನ ಅಂಬೇಡ್ಕರ್ ಕೊಟ್ರು ಅನ್ನೋದಕ್ಕ ನಮಗ ವಚನ ಸಾಹಿತ್ಯನೂ ಒಂದು ಕಾರಣ ಆಗ್ತದ. ಯಾಕಂದ್ರ ಇತ್ತೀಚೆಗೆ ಭಾರತದ ಪಾರ್ಲಿಮೆಂಟಿನ ಮ್ಯಾಗ ನಾ ಅಲ್ಲಿ ಹೇಳ್ತಿರ್ತೀನಿ, ವಚನ ಸಾಹಿತ್ಯವನ್ನ ನೀವು ತಗೊಂಡು ಜಗತ್ತಿಗೆ ಹೋಗ್ಬೇಕು ಅಂತೇಳಿ. ಭಾರತದ ಪಾರ್ಲಿಮೆಂಟಿನ ಮೇಲೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಳಿಯಲು ಬೇಡ, ಇದೇ ಅಂತರಂಗದ ಸುದ್ದಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಈ ನೆಲದ, ಈ ಬಸವಣ್ಣ, ಈ ಡೋಣಿಯ ನೆಲದ, ಈ ನೆಲದ ಬಸವಣ್ಣ ಬರೆದ ವಚನ ಸಾಹಿತ್ಯವನ್ನ, ವಚನ ಸಾಹಿತ್ಯದ ಈ 6 ಸಾಲುಗಳನ್ನ ಭಾರತದ ಪಾರ್ಲಿಮೆಂಟ್ ನ ಕೆಚ್ಚಾರ ಅನ್ನೋದಕ್ಕ ನಮ್ಮ ವಚನ ಸಾಹಿತ್ಯಕ್ಕೆ ಅದು ಶಕ್ತಿ ಅದ. ವಚನ ಪುಸ್ತಕ ಇತ್ತು. ಇಂತಹ ಪುಸ್ತಕ ಮಾತೆಯ, ರಕ್ತ ಮಾತೆಯ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ನಮಗ್ ಗೊತ್ತಾಗ್ಬೇಕು. ಶಬ್ದ ಕೃತಿ ಆದಾಗ ಮಾತು ಕೃತಿ ಆಗ್ತದ ಅಂತ ಹೇಳ್ಬೇಕು. ಶಬ್ದ ಕೃತಿ ನೋಡು, ವಚನ ಸಾಹಿತ್ಯ ನಾನು ಒಳ್ಳೊಳ್ಳಿ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದರೆ ಅದ್ಭುತವಾದ ಸಾಲುಗಳನ್ನ ಗವಾಯಿಗಳ ನಮಗ್ ಕೊಟ್ರು. ಅದನ್ನ ಜನರಿಗೆ ಮುಟ್ಟಿಸಿದ್ರಲ್ಲ, ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದಾರೆ. ನೋಡ್ರಿ, ನಮ್ಮ ಮುರಿಯಾಗಿ ಮಾಂತೆ ಸಂಗಮ್ ಅವರು, ನಮ್ಮ ಭಾಗ್ಯವಾಣಿ ಸರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದ. ಕರುನಾಡು ಸಾಹಿತ್ಯ ವೇದಿಕೆ ವಿಜಯಪುರದ ಗೆಳೆಯರು ಇದನ್ನ ಮಾಡಕತ್ತಾರ ಅಂತಂದ್ರೆ ನನಗೆ ಬಹಳ ಖುಷಿ ಅನಿಸ್ತು. ಎಷ್ಟು ಖುಷಿ ಅನಿಸ್ತು ಅಂತಂದ್ರ, ಬಾಳು ತುಂಬಾ ಏನಂತಾರ, ಬಾಳು ತುಂಬಾ ಹಾರ, ಬಾಳು ತುಂಬಾ ಉಂಗುರ ಹಾಕಂಗ. ಬಾಳು ತುಂಬಾ ಹಾರ ಹಾಕಿರ ನಾವೀಗ, ಬಾಳು ತುಂಬಾ ಉಂಗುರ ಇಡ್ತೀವಿ. ಹಂಗ ಅದ್ಭುತವಾದ ಕಾರ್ಯಕ್ರಮ ನೀವು ಇವತ್ತ ನಡೆಸಿಕೊಟ್ಟಿರಿ. ಬಂಗಾರ ತೊಟ್ಟಲ್ದಾಗ ನೋಡ್ರಿ, ಬಂಗಾರ ತೊಟ್ಲ ಬೆಳ್ಳಿ ಹಗ್ಗ ಅಂತ ನಾವು ಜನಪದ ಆಗೈತೆ ನೋಡ್ರಿ. ನನ್ನ ಕಡೆಯಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಹಚ್ಚಿರಲ್ಲ, ಉದ್ಘಾಟನೆಗೆ ಹಚ್ಚಿದ ಎಲ್ಲ ಗೆಳೆಯರಿಗೂ, ಕರುನಾಡು ಸಾಹಿತ್ಯ ವೇದಿಕೆ ಗೆಳೆಯರಿಗೂ, ಹೈವೇ ಹೂಗಾರ, ಜನ್ಯತ್ ಹೂಗಾರ, ಇವ್ರಿಗೂ ನಮ್ಮ ಬಹಳಷ್ಟು ಗೆಳೆಯರದಿರಿ. ಎಲ್ಲರ ಹೆಸರನ್ನ ನಾನು ಹೇಳಕ್ ಇಲ್ಲಿ ಬಹುಶಃ ನಮ್ಮ ಅಸ್ಲಂ ಶೇಖ್ ಅವರು ಸಮಯ ಕೊಟ್ಟಿಲ್ಲ. ನನಗೆ 15 ನಿಮಿಷ ಮಾತಾಡ ಅಂತ ಹೇಳ್ಯಾರ. ನಾನು ಮಾತಾಡೋ ಸಮಯ ಆಗಿದೆ ಈಗ. ಆ ಕಾರಣಕ್ಕ ನಿಮ್ಮ ವೃಕ್ಷ ಮಾತೆಗೆ ಅಕ್ಷರ ನಮನ, ಅಕ್ಷರದಿಂದ ನಮನವನ್ನು ಕೊಡುದು. ನೋಡ್ರಿ, ನಾವು ಏನೇನೋ ಮಾಡೋದಕ್ಕಿಂತ ಮೊದಲ ಇಂಥ ವೃಕ್ಷ ಮಾತೆಯನ್ನ ತುಟುಕುಗಳಲ್ಲಿ, ವೃಕ್ಷ ಮಾತೆಯನ್ನ ನಮ್ಮ ಅಂತರ್ಜಾಲದಲ್ಲಿ ನೋಡ್ರಿ, ಅಂತರ್ಜಾಲದಲ್ಲಿ ವೃಕ್ಷ ಮಾತೆಯನ್ನ ಇವತ್ತ ಜನ ಕಡಿಮೆ ಹೇಳ್ದಂಗ 13-14 ಜನ ಕಾಣಕ್ತೀವಿ. ಅಷ್ಟು ಮಂದಿ ಆದ್ರೂ ನಾವು ಗಟ್ಟಿ ಕುಳ ಗಟ್ಟಿ ಕಾಳ ಅಂತ, ಗಟ್ಟಿ ಕುಳ ಗಟ್ಟಿ ಕಾಳ ಅಂತಂದ್ರ ನಮ್ ಬೀಸು ಕಲ್ಲಿನೊಳಗ ಕೆಳಗ ಒಂದ್ ಕಲ್ಲು ಇರ್ತದ, ಮ್ಯಾಗ ಒಂದ್ ಕಲ್ಲು ಇರ್ತದ, ಅದಕ್ಕೆ ನಡು ಒಂದ್ ಗೂಟ್ ಇರ್ತದ. ಜೋಳ ಗರ 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 ಜೋಳ ಬೀಸಿದ್ರು ಆ ನಡುವಿನ ಗೂಟದೊಳಗ ಎಷ್ಟು ಕಾಳು ಉಳಿದಿರ್ತಾವ ಅಂತಂದ್ರ ಒಂದ್ 10-20 ಕಾಳು ಅಷ್ಟೇ ಉಳಿದಿರ್ತಾವ. ಒಟ್ಟು ಎಲ್ಲಾ ಸಣ್ಣ ಹಿಟ್ಟಾಗಿ ಹೊರ ಬಿದ್ದಿರ್ತದ. ಹಂಗ ನಾವ್ ಕಡಿಮೆ ಜನ ಅದೇವು ಅಂತಂದ್ರು ಬಹಳ ಗಟ್ಟಿ ಕುಳಗಳು, ಗಟ್ಟಿ ಕಾಳುಗಳು. ನಾವು ನೀವೆಲ್ಲ ವೃಕ್ಷ ಮಾತಿಗೆ ಹತ್ತರ ನಮನ ಈ ಪುಸ್ತಕ ಬಿಡುಗಡೆ ಸಮಾರಂಭದ ಬಿಡುಗಡೆಯನ್ನ ನಾನು ಬಹಳ ಖುಷಿಯಿಂದ ಮಾಡೀನಿ. ಆ ಖುಷಿ ಹೆಂಗಾಯ್ತು ಅಂತ ನಾವೇ ನಿಮ್ಗೆ ಹೆಂಗಲ್ಲ, ಬಾಳ ತುಂಬಾ ಉಂಗುರ, ಬಾಳ ತುಂಬಾ ಹಾರ ಹಾಕದಷ್ಟು ನನಗೆ ಸಂತೋಷ ಆಯ್ತು. ನೋಡ್ 4 ತಂತಿ ಒಳಗ್ ಬರ್ತದ. ಶಬ್ದ ಸೃಷ್ಟಿ ಆದಾಗ ಮಾತು ಕೃತಿ ಆಯ್ತು. ನಾವು ನಮ್ ಬೇಂದ್ರೆಯವರ ಮಾತು, ಇಂತ ಬೇಂದ್ರೆಯವರ ಮಾತು ಇವತ್ತಿಲ್ಲಿ ಯಾಕೆ ನೆನಸ್ತೇವು ಅಂತಂದ್ರ, ಶಬ್ದ ಕೃತಿ ಆಗ್ತದ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಆ ಧ್ವನಿ ತರಂಗ ನಮ್ಮನ್ನ ಎಷ್ಟು ಯಾವ ಲೋಕಕ್ಕೆ ಹೋಯ್ತದಂದ್ರ ನಮ್ಮ ಅವಾಗ ಅದು ಕೃತಿ ಆಗ್ತದೆ. ಕಲ್ಲು ಹೇಗೆ ನಾವು ವಚನ ಸಾಹಿತ್ಯವನ್ನು ಓದ್ತೇವೆ, ಅಷ್ಟು ವೈಚಾರಿಕತೆಯನ್ನ ನಮ್ಗೆ 900 ವರ್ಷಗಳಿಂದ ತಿಳಿಸಿದ ಅವರಿಗೆ ಇವತ್ತು ನಾವು ಮುಖ್ಯವಾಗಿ ಹೇಳಬೇಕಾದ ಮಾತು, ಪ್ರತ್ಯಕ್ಕೂ ಜೀವಿದೆ ಅನ್ನುವಂತ ಮಾತನ್ನ ಜಗದೀಶ್ ಚಂದ್ರ ಬೋಸ್ ಮೊನ್ನೆ ಹೇಳ್ಯಾರ. 150 ವರ್ಷಗಳ ಹಿಂದ, 8 ವರ್ಷಗಳ ಹಿಂದ ರಾಮಗುಂಡಂಬದಿಂದ ಬಸವ ಕಲ್ಯಾಣಕ್ಕ 12ನೇ ಶತಮಾನದ ಶರಣರಲ್ಲಿ ಒಂದಾಗಿ ಬಂದಂತ ನಮ್ಮ ದಸರಯ್ಯ ಹೇಳ್ಯಾರ ಅನ್ನೋದು ನಮಗ್ ಗೊತ್ತಾಗಬೇಕು. ಅದನ್ನ ನಾವು ಒತ್ತಿ ನಮ್ಮ ವಚನ ಸಾಹಿತ್ಯದ ವಿಚಾರವನ್ನ ಹೇಳಿದಾಗ, ಹೌದಲ್ಲ, ನಮ್ಮ ಬಸವಣ್ಣನವರ ಕಾಲದಲ್ಲಿ ಒಬ್ಬ ದಸರಯ್ಯ ಅಂತ ಶರಣ ಇದ್ದ,
ತಮಿಳುನಾಡಿನ ರಾಮಗೊಂಡಮದಿಂದ ಬಂದಿದ್ದ ಸಸ್ಯಗಳಿಗೂ ಜೀವ ಐತಿ, ಮರಗಳಿಗೂ ಜೀವ ಐತಿ ಅನ್ನುವಂತ ವಿಷಯವನ್ನ ನಮ್ಮ ಮಕ್ಕಳಿಗೆ ದಸರೆಯನ ವಚನಗಳನ್ನ ಅಭ್ಯಾಸ ಮಾಡೋದ್ರ ಮುಖಾಂತರ ಎಲ್ಲ ಶರಣರ ವಚನಗಳಲ್ಲಿ ಬಸರು ಭಕ್ತಿ ಇವೆಲ್ಲ ಹೇಳಿದ ಶರಣರು ಎಲ್ಲೆಲ್ಲಿಂದ ಬಂದ್ರು 770 ಶರಣರು ಎಲ್ಲೆಲ್ಲಿ ದೂರದಿಂದ ಬಂದವರು ಹೆಸರು ಮಾತ್ರ ಹೇಳಿನಿ. ನಮ್ಮ ಮಕ್ಕಳು ಇದ್ದಂತ ಶರಣರ ವಚನಗಳನ್ನ ಹೇಳಕ್ ನನ್ಗೆ ಸಮಯ ಇಲ್ಲ. ಈ ಅದ್ಭುತವಾದ ವಚನ ಸಾಹಿತ್ಯವನ್ನ ನಾವು ಓದ್ಕೊಂಡು ಹೋದ್ರ, ಜನಪದ ಸಾಹಿತ್ಯವನ್ನ ನಾವು ಓದ್ಕೊಂಡು ಹೋದ್ರ ಚಿತ್ರ ಬಾಡೋದಿಲ್ಲ, ನೆಟ್ರ ಹತ್ತೋದಿಲ್ಲ, ಯಾಕ ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಇದನ್ನ ಕೂದಲಿಗೆ ಹೇಳ್ತಾರ ಅವರು, ನೆಟ್ರ ಹತ್ತೋದಿಲ್ಲ, ಯಾಗ ಬಿಟ್ರೆ ಅದಕ್ಕೆ ಬೆಲೆ ಇಲ್ಲ. ನೋಡ್ರಿ ಕೂದಲಕ್ಕ ಹಂಗ ಹೇಳ್ತಾರ. ಇಂತ ಒಂದು ಕಾರ್ಯಕ್ರಮದಲ್ಲಿ ನನಗ ಮಾತಾಡಕ್ ಅವಕಾಶ ಮಾಡಿಕೊಟ್ರಿ. ಇದು ನನಗ ಇಂತ ಕಾರ್ಯಕ್ರಮ ಒಂದು 4-5 ನಾನು ಅಟೆಂಡ್ ಆಗೀನಿ. ಆದ್ರೂ ನನಗೆ 15 ನಿಮಿಷ ಟೈಮ್ ಕೊಟ್ಟಲಿಂದ ನಾ ಇನ್ನೊಂದ್ಸಲ ನೀವು ಹೇಳಿದ್ರ ಮಾತಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ ಈ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೀನಿ. ನಿಮ್ಮೆಲ್ಲರಿಗೂ ಬಹಳಷ್ಟು ಮಂದಿ ಕವನ ಬರೆದಿರಿ. 1-2-3 ಮಂದಿ ಹೆಸರು ಹೇಳಿದೆ ನಾನು. ಆ ಕವನಗಳನ್ನ ನಾನು ಓದಿನಿ. ಒಂದಿಷ್ಟು ಕವನಗಳು ಬಹಳ ಜೋರ್ ಎತ್ತರಕ್ಕೆ ಬೆಳೆದವು, ಒಂದಿಷ್ಟು ಕವನಗಳು ಅಷ್ಟೇ ಕೆಳಗದವು. ಕೆಳಗಿದವ್ರು ಯಾಕೆ ಅದಿರಿ ಅಂತ ನಾ ಹೇಳಂಗಿಲ್ಲ, ಮ್ಯಾಗಿದ್ದವ್ರು ಯಾಕೆ ಮ್ಯಾಗ ಹೋದಿರಿ ಅನ್ನೋದಕ್ಕ ನಾ ಅದನ್ನು ಹೇಳಂಗಿಲ್ಲ. ಒಳ್ಳೊಳ್ಳೆ ಕವನಗಳು ಅದ್ರಾಗ ಅದಾವು. ಆ ಕವನ ಇನ್ನೊಂದಿಷ್ಟು ನಾವು ಓದ್ಬೇಕು. ಏನ್ ಓದ್ಬೇಕು? ವಚನ ಸಾಹಿತ್ಯವನ್ನು ಓದ್ಬೇಕು, ಜನಪದವನ್ನು ಓದ್ಬೇಕು, ವೈಚಾರಿಕ ವಿಚಾರವನ್ನು ಓದ್ಬೇಕು. ಆ ವೈಚಾರಿಕ ವಿಚಾರವನ್ನ ತಗೊಂಡಿದ್ಕೆ ಇವತ್ತು ವಚನ ಸಾಹಿತ್ಯ. ನಮ್ಮ ಮರಳು ಶಂಕರದೇವ ಮೂಲ ಅಫ್ಘಾನಿಸ್ತಾನ ಬರ್ಬೇಕಾದ್ರೆ ಅವನ ಮೂಲ ಧರ್ಮ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಅದ್ಭುತವಾದ ಒಂದು ರೋಮಾಂಚನ ಆಗ್ತದೆ. ನೀವೆಲ್ಲ ಕಳಮಲಗೊಳ್ತೀರಿ. ಪರ್ಷಿಯನ್ ಭಾಷೆಯಲ್ಲಿ ಬರಿಬಹುದಾಗಿತ್ತು ಆತ. ಅಫ್ಘಾನಿಸ್ತಾನದಿಂದ ಬಂದು, ಪಾಕಿಸ್ತಾನದಿಂದ ಬಂದು ನಮ್ಮ ಬಸವ ಕಲ್ಯಾಣದಾಗ ಆತ ಕನ್ನಡ ಕಲಿತು ಕನ್ನಡದಲ್ಲಿ ವಚನ ಬರೋದಲ್ಲ, ಅದು ಗ್ರೇಟ್. ಅದು ಬಸವಣ್ಣನವರು ವಚನ ಸಾಹಿತ್ಯಗಳು ಮಾಡಿದ ಕೆಲಸ. ಆತ ತನ್ನ ಭಾಷೆಯಾದ ಪರ್ಷಿಯನ್ ಭಾಷೆಯಲ್ಲಿ ಬರಲಿಲ್ಲ. ನಾಂದೇಡದಿಂದ ಬಂದಂತವು ಮರಾಠಿ ಭಾಷೆಯಲ್ಲಿ ಬರಲಿಲ್ಲ. ಮತ್ತೊಬ್ಬ ಗುಜರಾತಿಂದ ಬಂದಂತವು ಗುಜರಾತಿ ಭಾಷೆಯಲ್ಲಿ ಬರಲಿಲ್ಲ. ಕಾಶಿಯಿಂದ ಬಂದಂತವು ಹಿಂದಿ ಭಾಷೆಯಲ್ಲಿ ಬರಲಿಲ್ಲ. ವಿಜ್ಞಾನಿ ದೇವ ಒಡಿಶಾ ರಾಜ್ಯದಿಂದ ಬಂದ. ಒಡಿಶಾ ರಾಜ್ಯದ ಒಡಿಶಾ ಅಂತೇಳಿ ಒರಿಯಾ ಅಂತ ಅದ್ಭುತವಾದ ಭಾಷೆ, ಆ ಭಾಷೆಯಲ್ಲಿ ಬರಲಿಲ್ಲ. ಇವರೆಲ್ಲರಿಗೂ ಬಸವಣ್ಣ, ಇವರೆಲ್ಲರಿಗೂ ವಚನಕಾರರು ಕನ್ನಡ ಕಲಿಸಿದ್ರು. ಇವರೆಲ್ಲರಿಗೂ ಕನ್ನಡ ಕಲಿಸಿದ್ರು. ಇಷ್ಟೋತನ ಹೇಳಿದಂತ ಯಾವ ವಚನಕಾರರ ಮೂಲ ಭಾಷೆ ಕನ್ನಡ ಅಲ್ಲ. ಇವರೆಲ್ಲರಿಗೂ ಕನ್ನಡ ಕಲಿಸಿದಾರಲ್ಲ ಆ 12ನೇ ಶತಮಾನ ಶರಣರು, ಅವರನ್ನ ನಾವು ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡ್ಯಾರ. ಕನ್ನಡಕ್ಕಾಗಿ ಬೆಳೆಯತ್ತು, ಕನ್ನಡಕ್ಕಾಗಿ ತಿರುಗಳೆತ್ತು, ಗೋವರ್ಧನ್ ಗಿರಿ ಅಂತ ಕುವೆಂಪು ಅವ್ರು ಹೇಳ್ಯಾರ. ಆದ್ರೆ ಎಲ್ಲರಿಗಂದು ಹೇಳ್ಯಾರ. ಆದ್ರ 800-900 ವರ್ಷಗಳಿಂದ ಇಷ್ಟೆಲ್ಲ ಶರಣರನ್ನ ಬೇರೆ ಬೇರೆ ಭಾರತ ದೇಶದ ಬೇರೆ ಬೇರೆ ಮೂಲೆಗಳಿಂದ ಬಂದ ಶರಣರು ಅವ್ರು ಯಾರು ಕನ್ನಡ ಮಾತಾಡ್ತಿದ್ದಿಲ್ಲ. ಅವ್ರಿಗೆ ಕನ್ನಡ ಕಲಿಸಿದಾರಲ್ಲ ಶರಣರು. ಕನ್ನಡ ಕಟ್ಟವರಿಗೆ ಈ ವಿಷಯವನ್ನ ನೀವು ನಿಮ್ಮ ಇದ್ರಾಗ ಹೇಳ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ, ಕನ್ನಡಕ್ಕಾಗಿ ಹಂಗ ಶರಣರು ಹೋರಾಟ ಮಾಡಿದ್ರು. ಅವರು ವಚನವನ್ನ ಕನ್ನಡದಾಗ ಬರಿಸಿದ್ರು ಅಂತ ಕನ್ನಡದ ಬರೋದ್ರು. ಅವರು ಬೇರೆ ಭಾಷೆಯಿಂದ ಬಂದಂತ, ಕಾಶ್ಮೀರಿಂದ ಬಂದಂತವ್ರು, ಗುಜರಾತಿಂದ ಬಂದಂತವ್ರು, ತಮಿಳುನಾಡಿಂದ. ನೋಡ್ರಿ ಮದ್ರಾಸ್, ಇವತ್ತು ಮದ್ರಾಸ್ ಮಾದಾರ ಚೆನ್ನಯ್ಯನ ದಾಸಿಯ ಮಗ. ಮದ್ರಾಸ್ ಯಾವುದು ಅದೊಂದು ಹೇಳಿ ನನ್ನ ಮಾತನ್ನ ವಿರಾಮ ಮಾಡ್ತೇನೆ. ಮದ್ರಾಸ್ ಅಂತ ಹೇಳಿ ನಾವು ಇವತ್ತಿನ ಚೆನ್ನೈ ಕರಿತಿದ್ದೆವು. ಒಂದು 30-40 ವರ್ಷದಿಂದ ಇವತ್ತಿನ ಚೆನ್ನೈಗೆ ನಾವು ಮದ್ರಾಸ್ ಅಂತ ಕರಿತಿದ್ದೆವು. ಅದು ಮದ್ರಾಸ್ ಅಲ್ಲ, ಮಾದರ್. ಅಲ್ಲಿ ಒಬ್ಬ ಚೆನ್ನೈ ಅನ್ನುವಂತ ಶರಣ ಇದ್ದ. ಚೆನ್ನೈ ಅನ್ನುವಂತ ಶರಣನ ಹೆಸರು ಅಡ್ಡೆಸರು ಮಾದರ್. ಅವಾಗ ಚೆನ್ನೈ ಮದ್ರಾಸ್ ಮಾದರ್ ಎಲ್ಲ ಬಂದಿಲ್ಲ. ಮದ್ರಾಸ್ ಅಂದ್ರು. ಅದಕ್ಕಾಗಿ ಇತ್ತೀಚಿನ ಸರ್ಕಾರಗಳು ಆ ಶರಣನ ಗುರುತಿಸಿದ್ರಿಂದ ಆ ಮದ್ರಾಸ್ ಅಂತ ತೆಗೆದು ಚೆನ್ನೈ ಅಂತಿಟ್ರು. ಆ ಚೆನ್ನೈ ಅಂತಂದ್ರ ಮಾದಾರ ಚೆನ್ನಯ್ಯನ ಊರು, ಮಾದಾರ ಚೆನ್ನೈ ಹುಟ್ಟಿದ ಸ್ಥಳ, ಮಾದಾರ ಚೆನ್ನಯ್ಯನ ದಾಸಿಯ ಮಗ, ದುಹಾರ ಸಕ್ಕಯ್ಯನ ದಾಸನ ಮಗಳು. ಇಬ್ಬರು ಕೂಡಿ ಧರಣಿಗೆ ಹೋಗಿ ಸಂಗಮ ಮಾಡಿದರು. ಅವರಿಬ್ಬರಾಗಿ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವರ ಸಾಕ್ಷಿಯಾಗಂತ ಬಸವಣ್ಣ ಹೇಳ್ತಾನ. ಅದು ಮದ್ರಾಸ್ ಅಲ್ಲ, ಮಾದರ್ ಇದ್ದಿದ್ದು ಮದ್ರಾಸ್ ಅವ್ರು ಅಂತಿದ್ರು. ಅದು ಮಾದರ್ ಇದ್ದಿದ್ದು ಮದ್ರಾಸ್ ಅನ್ನೋದಕ್ಕ ಇದಕ್ಕೆ ಮಾದಾರ ಚೆನ್ನೈ ಅಂತ ಹೇಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಿಕೊಂಡು ಮದ್ರಾಸಕ್ಕ ಮಾದರ್ಕ ಮದ್ರಾಸ್ ಅಂದ್ರು. ಮಾದರ್ಕ್ ಮದ್ರಾಸ್ ಅಂದ್ರು. ಆ ಮದ್ರಾಸ್ ಅಲ್ಲ, ಅದು ಚೆನ್ನೈ. ಚೆನ್ನೈ ಅಂದ್ರೆ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯನನ್ನ ಹಿಂಗ ನೆನೆಸ್ಬೇಕು, ದಸರಯ್ಯನನ್ನ ಹಿಂಗ ನೆನೆಸ್ಬೇಕು. ವಚನಕಾರರು ಕನ್ನಡಕ್ಕಾಗಿ ಕೊಟ್ಟಂತ ಶ್ರೇಣಿಯನ್ನ ಹಿಂಗ ನೆನೆಸಬೇಕು. ಕನ್ನಡ ನಾಷ್ಟು ಒಳದೇಶಿ ನೀವು ಎಷ್ಟು ವರ್ಷ ಎಲ್ಲಿ ಕಾಶ್ಮೀರ, ಎಲ್ಲಿ ಅಫ್ಘಾನಿಸ್ತಾನ ಆ ಎಲ್ಲ ಶರಣರು ಬಂದು ಅವರಿಗೆ ಕನ್ನಡ ಕಲಿಸಿದ್ರಲ್ಲ,
12ನೇ ಶತಮಾನದ ಶರಣರು ಅವರ ಸೇವೆಯನ್ನ, ಈ ರಕ್ತ ಮಾತೆಯ ಒಂದು ರಕ್ತ ಸೇವೆಯನ್ನ, ಪರಿಸರ ಸೇವೆಯನ್ನ ನೆನೆಸುವುದ್ರ ಮಧ್ಯದಲ್ಲಿ ನಾವು ಇಂಥವುಗಳನ್ನೆಲ್ಲ ನಮ್ಮ ಯುವ ಸಮೂಹಕ್ಕ ವಚನ ಸಾಹಿತ್ಯದ ಒಂದು ವಿಚಾರಗಳನ್ನ ತಿಳಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾ, ಬಹುಶಃ ನಾನು ಬಹಳ ಮಾತಾಡಿದ್ದೆ ಅಂತ ಹೇಳಿ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಬಹಳಷ್ಟು ಜನ ಹೆಸರು ನಮ್ಗೆ ನೆನಪಾಗಲ್ಲ. ಉಳ್ಳವರು ಶಿವಾಲಯ ಮಾಡಿದ್ರು, ಬಹಳ ಚಂದ ಹಾಡ ಹಾಡಿದರು. ಉಳ್ಳವರು ಶಿವಾಲಯ ನೋಡ್ರಿ, ಇದ್ದವರು ದೇವ್ರ ಕುಡಿ ಕಟ್ಟಿಸ್ತೀವಿ, ಇಲ್ಲಾರದವ್ರು ನಾವೇನ್ ಕಟ್ಟೋನು? ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಂದ ಕಳಸವಯ್ಯ ಬಸವಣ್ಣ ಹೇಳ್ತಾನ. ಅಂದ್ರು ಆ ಗುಡಿಯಾಗ ಹೋಗ್ಬೇಡ್ರಿ, ಒಳಗ್ ಬಿಡಂಗಿಲ್ಲ ಅವ್ರು. ಗುಡಿಯಾಗ ನಿಮ್ಗೆ ಒಳಗ್ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ? ನಾ ನನ್ನ ಗುಡಿಯಾಗ ಬಿಡ್ಲಾಕ ಆ ಗುಡಿಯಾಗ ಲಿಂಗನೇ ನೀನು ಕೊಳ್ಳಾಗ ಕಟ್ತೀನಿ ಅಂತ ಹೇಳಿ ಬಸವಣ್ಣ ಆ ಕೊಳ್ಳಾಗ ಲಿಂಗವನ್ನು ಕಟ್ಟುವಂತ ಒಂದು ಪರಂಪರೆಯನ್ನ 12ನೇ ಶತಮಾನದಲ್ಲಿ ಮಾಡಿದ್ರು. ಅದುವೇ ಇಷ್ಟಲಿಂಗ. ಆ ಇಷ್ಟಲಿಂಗ ಧರಿಸಿದವರೆಲ್ಲರೂ ಲಿಂಗಾಯತರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬೇರೆ ಬೇರೆ ಧರ್ಮಗಳ ಸಂತರು ಇದರಲ್ಲಿ ಅದಾರ. ಆ ಸಮಯ ಬಂದಾಗ ನಾನು ಅದನ್ನ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿ ನನ್ನ ಉದ್ಘಾಟನೆ ಪರ 2 ಮಾತಿಗೆ ವಿರಾಮ ಕೊಡ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.